ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಶ್ರೀ ದೃಷ್ಟೇಶ್ವರ ಸಮುದಾಯ ಭವನದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘ ಗುಬ್ಬಿ ಹಾಗೂ ಕುಂಚಿಟಿಗರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಏರ್ಪಡಿಸಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ಕುಂಚಿಟಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಂಚಿಟಿಗರ ಸಂಸ್ಥಾನ ಶ್ರೀ ಕ್ಷೇತ್ರ ನರಸಿಂಹಗಿರಿ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿ, ಗುಬ್ಬಿ ಕುಂಚಿಟಿಗರು ಅಲ್ಪಸಂಖ್ಯಾತರಲ್ಲ, ಸಂಘಟನೆಯಲ್ಲಿ ಮಾತ್ರ ಅಲ್ಪಸಂಖ್ಯಾತರು. ಪೋಷಕರು ತಾಯಂದಿರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಎಂದು ಒತ್ತಡ ಹಾಕಬಾರದು. ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರಕ್ಕೆ ಸೇರಿಸಿ ಶಿಕ್ಷಣ ಕೊಡಿಸಬೇಕು ಎಂದು ಕಿವಿಮಾತು ತಿಳಿಸಿದರು. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಬಂದಿದೆ. ಅನೇಕರು ಅನೇಕ ವಿಚಾರಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು SLC ಪಾಸ್ ಆಗಿದ್ರು ನಮ್ಗೆ ಬೇಜಾರಿಲ್ಲ, ಡಿಸ್ಟಿಂಕ್ಷನ್ ಬಂದಿದ್ರು ಪರವಾಗಿಲ್ಲ, ಡಿಗ್ರಿ PUC ಡಾಕ್ಟರ್ ಇಂಜಿನಿಯರ್ ಏನಾಗಿದ್ರು ಪರವಾಗಿಲ್ಲ. ಮೊದಲು ನಿಮ್ಮ ಅಪ್ಪ ಅಮ್ಮ ನನ್ನ ಹಾಕಿ ತನ್ನ ಹಾಕುವಂತ ಒಳ್ಳೆ ಮಕ್ಕಳಾದ ಸಾಕು. ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತೇವೆ. ಮಗ ತಂದೆ ಕೊಲೆ ಮಾಡಿದ, ಮಗಳು ಅಮ್ಮನ ಕೊಲೆ ಮಾಡಿದ, ಇವೆಲ್ಲವನ್ನು ಸುತ್ತುಗೊಳಿಸಿದ್ರೆ 2 ಕೋಟಿ ಜಾಗ, ಆಸ್ತಿ, ಹಣ. ಮೊದಲ ಡಾಕ್ಟರ್ ಇಂಜಿನಿಯರ್ ಏನಾಗಿದೆ ಪಕ್ಕದಲ್ಲೂ 90 ಸ್ಕೋರ್ ಮಾಡಿದರೆ ನನ್ನ ಮಗಳು ಮಾಡಿಲ್ಲ. ಇಲ್ಲಿ ಜಾಸ್ತಿ ಮಕ್ಕಳ ಮೇಲೆ ಭಾರವನ್ನು ಹಾಕಿದ್ರೆ ಅವರು ಕೆರೆ ಬೀಳೋದು, ರೈಲಲ್ಲಿ ಕಮ್ಮಿ ತಲೆ ಕೊಡುವಂತ ಕೆಲಸಗಳು ಮಾಡ್ತಾರೆ. ಇವತ್ತು ಯಾರೆಲ್ಲ SLC ಡಿಗ್ರಿ PUC ಫೇಲ್ ಆಗಿದ್ದಾರೆ, ಓದಲೇ ಇಲ್ಲ, ಅವ್ರು 100 ಜನ ಕೆಲಸ ಕೊಡ್ತಾರೆ. ಆಮೇಲೆ ತಲೆಗಳು ತೆಗೆದಾಕು ಕನ್ನಡ ಶಾಲೆಗಳು, ಗೌರ್ಮೆಂಟ್ ಸ್ಕೂಲು, ಯಾರು ಪುಸ್ತಕಗಳು ಏನೋ ಆಗಲ್ಲ. ಇವತ್ತು ನಾವೆಲ್ಲ ಓದಿರುವಂಥದ್ದು ಕನ್ನಡ ಶಾಲೆ ಒಳಗಡೆ. ನಮ್ಮ ಬಡತನದಲ್ಲಿ ನಾವೆಲ್ಲ ಓದಿದ್ರು. ಇವತ್ತು ನಿಮ್ಗೆ ಮಾರ್ಕೆಟ್ ಮನಿ ಕೊಡ್ತಾರೆ, ನಿಮ್ಮ ಅಪ್ಪ ಅಮ್ಮ ಫಸ್ಟ್ ನೀವು ಅಡ್ವಾನ್ಸ್ಗೆ ಸಬ್ಸಿಡಿ ಕೊಡ್ತೀರಾ. ಪಾಸ್ ಮಾಡಲು ಬೈಕ್ ಕೊಡಿಸು, ಡಿಗ್ರಿ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಸೇರಿಸು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಕುಂಚಿಟಿಗ ಸಮುದಾಯದ ಮಕ್ಕಳು ಛಲದಿಂದ ಮುಂದೆ ಬಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಮುಂದೆ ಸಾಗಿ ಉನ್ನತ ಸ್ಥಾನಮಾನ ಗಳಿಸಬೇಕು. ಗುಬ್ಬಿ ತಾಲೂಕಿನಲ್ಲಿ ಕುಂಚಿಟಿಗರ ಸಮುದಾಯ ಭವನವಾಗಲಿ ಅಥವಾ ಕಲ್ಯಾಣ ಮಂಟಪವಾಗಲಿ ಇಲ್ಲದಿರುವುದು ಬೇಸರ ಆಗುತ್ತದೆ. ಮುಂದಿನ ವರ್ಷದೊಳಗೆ ಉತ್ತಮವಾದ ಸಮುದಾಯ ಭವನ ಮತ್ತು ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಲು ಮುಂದಾದರೆ ನನ್ನ ಸಹಕಾರವೂ ಇರುತ್ತದೆ ಎಂದು ತಿಳಿಸಿದರು. ಎಲ್ಲಾದ್ರೂ ಒಂದು ಚಟಗಳು, ಹವ್ಯಾಸಗಳು ಅಂಥವು ಇಂಥವು ಹಂಚ್ಕೊಂಡು ದಾರಿ ತಪ್ಪಿದ್ರೆ ನಿಮಗಿಂತ ನಿಮ್ಮ ತಂದೆ ತಾಯಿಗೆ ದೊಡ್ಡದಿದೆ. ಇದನ್ನ ನೀವು ಮನಗಾಗಬೇಕು. ನಾವು ಹಿಂದೆ ಯಾವುದೋ ಪುರಾಣದ ಹೇಳೋದಿಲ್ಲ, ಈಗಿನ ನೈಜ 2-3 ಘಟನೆಗಳನ್ನ ನೀವು ತಿಳಿಸ್ತೀವಿ. ಜಿಲ್ಲೆಗೆ DC ಯಾರು ನಮ್ಮ ತುಮಕೂರು ಜಿಲ್ಲಾಧಿಕಾರಿ ಯಾರು ಅಲ್ವಾ, ಅವರು ಇಂಜಿನಿಯರಿಂಗ್ ಮುಗಿಸಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕಕ್ಕೆ ಹೊರಟರು. ಅಮೇರಿಕದಲ್ಲಿ 3 ವರ್ಷ ಇದ್ರು. ಶುಭ ಕಲ್ಯಾಣ ಮೇಡಮ್ ಅಲ್ಲಿಂದ ತಮಿಳುನಾಡು ತಂಜಾವೂರು ಹತ್ರ ಒಂದು ಹಳ್ಳಿ, ಅಲ್ಲಿಗೆ ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಬಂದರು ಕಾರ್ಯಕ್ರಮ. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರು ಸರಿಯಾಗಿ ನಡೆಸ್ಕೊಂಡಿಲ್ಲ. ಇವತ್ತು ನಾಳೆ ರಿಜಿಸ್ಟ್ರೇಷನ್ ಆ ಡಾಕ್ಯುಮೆಂಟ್ಸ್ ಕೊಡು, ಅದೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕು, ಅಡ್ರೆಸ್ಸು ಹೀಗೆ ಓಡಾಡಿಸಿ ಅವರಿಗೆ ತಂದೆ ತಾಯಿಗೆ ಅವ್ರಿಗೆ ಸರಿಯಾಗಿ ಗೌರವ ಕೊಡಲಿಲ್ಲ. ಅವಮಾನ ಸಹಿಸಿಕೊಂಡು ಅವತ್ತು ಆಕೆ ಹಠಾಕೊಂಡು ನಾನು ಇವ್ರುಗಳಿಗೆ ಆಫೀಸರ್ ಆಗಿ ಕೊಡಬೇಕು, ಅವಾಗೇನ್ ಮಾಡಬೇಕು, ನಾನು UPSC ಪರೀಕ್ಷೆ ಪಾಸ್ ಮಾಡಬೇಕು, IAS ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡಿ ಡಿಗ್ರಿ ಮುಗಿಸಿ 3 ವರ್ಷ ಆಗಿತ್ತು.
ಇನ್ನು ಗೃಹ ಮಂತ್ರಿಗಳ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಅಭ್ಯಾಸ ಪಡೆಯುವ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೈಜೆ ಜಯಣ್ಣ, ತಾಲೂಕಿನ ಸಂಘದ ಅಧ್ಯಕ್ಷರಾದ ಶಿರಾ ಮುಕುಂದಪ್ಪ, ಚೇಳೂರು ಆರ್ಸಿ ಯೋಗಾನಂದ್, ಮರಡಿ ರಂಗಪ್ಪ, ಎನ್ಎಂ ಲೋಕೇಶ್, ಪೋಷಕರು, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು.